ಸಿನಿಮಾಗೆ 4,000 ಕೋಟಿನ ರಣಬೀರ್ ರಾಮಾಯಣಕ್ಕೆ ಅಭಿಮಾನಿಗಳು ಬೇಸರ. ರಣಬೀರ್ ಕಪೂರ್ ನಟನೆಯ ಬಹು ನಿರೀಕ್ಷಿತ ರಾಮಾಯಣ ಸಿನಿಮಾದ ಟೀಸರ್ ಇಂದು ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಆದರೆ ಟೀಸರ್ ವೀಕ್ಷಿಸದ ಅಭಿಮಾನಿಗಳು ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ದೇಶದಾದ್ಯಂತ ಕಾರ್ಯಕ್ರಮಗಳ ಮೂಲಕ ಅದ್ಧೂರಿಯಾಗಿ ಟೀಸರ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸಿನಿಮಾವು 4,000 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದು, ಅಭಿಮಾನಿಗಳು ಸಿನಿಮಾದಲ್ಲಿ ಬಳಕೆಯಾಗಿರುವ ಕೃತಕ ಬುದ್ಧಿಮತ್ತೆ ಹಾಗೂ ವಿಎಫ್ಎಕ್ಸ್ ಬಳಕೆ ಮಾಡಿರುವುದಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿನಿಮಾದ ಟೀಸರ್ ವೀಕ್ಷಿಸಿರುವ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಸಿನಿಮಾವು ಹೇಳಿಕೊಳ್ಳುವಷ್ಟು ಉತ್ತಮವಾಗಿಲ್ಲ, ಸಾಮಾನ್ಯವಾಗಿದೆ. ಸಿನಿಮಾದಲ್ಲಿ ಕಥೆಗೆ ಬೇಕಾದ ಆತ್ಮ ಮತ್ತು ಅದ್ಭುತ ಎನ್ನುವಂತಹದ್ದೇನೂ ಇಲ್ಲ ಎಂದರೆ, ಇನ್ನು ಕೆಲವರು ವಿಎಫ್ಎಕ್ಸ್ನಿಂದಾಗಿ ರಣಬೀರ್ ಅವರ ನಟನೆಯೇ ಕಾಣಿಸ್ತಿಲ್ಲ ಎಂದಿದ್ದಾರೆ. ಎಕ್ಸ್ ಬಳಕೆದಾರರೊಬ್ಬರು ವಿಎಫ್ಎಕ್ಸ್ ಮತ್ತು ಸಿನಿಮಾ ಸೆಟ್ ಒಟ್ಟಾಗಿ ಸಾಗಬೇಕು, ವಿಎಫ್ಎಕ್ಸ್ ಸೆಟ್ಗೆ ಪರ್ಯಾಯ ವಿಧಾನವಲ್ಲ ಎಂದಿದ್ದಾರೆ. ಕೆಲವರು ಆದಿಪುರುಷ ಚಿತ್ರದ ದೃಶ್ಯಗಳನ್ನು ಹಂಚಿಕೊಂಡು ಸಿನಿಮಾಗೆ ಹೂಡಿರುವ ಬಂಡವಾಳವೇ ವ್ಯರ್ಥ ಎಂದಿದ್ದಾರೆ. ಕೆಲವು ಸಿನಿಪ್ರಿಯರು ಇನ್ನು ಆಳಕ್ಕೆ ಇಳಿದು ಸಿನಿಮಾದಲ್ಲಿನ ದೋಷಗಳನ್ನು ಎತ್ತಿ ತೋರಿಸುತ್ತಿದ್ದಾರೆ. ಫಸ್ಟ್ ಲುಕ್ ಟೀಸರ್ನಲ್ಲಿ ವಿಎಫ್ಎಕ್ಸ್ ಹಾಗೂ ಎಐ ಬಳಸಿ ನಿರ್ಮಿಸಿರುವ ಪ್ರತಿಯೊಂದು ದೃಶ್ಯವನ್ನ ಫ್ರೇಮ್ ಬೈ ಫ್ರೇಮ್ ಸ್ಕ್ರೀನ್ ಶಾಟ್ಗಳನ್ನು ಹಂಚಿಕೊಂಡು ಟೀಕಿಸ್ತಾ ಇದ್ದಾರೆ. ಇನ್ನೋರ್ವ ಬಳಕೆದಾರರು ಸಿನಿಮಾದಲ್ಲಿ ಅನೇಕ ದೃಶ್ಯಾವಳಿಗಳನ್ನು ಸ್ವಾಭಾವಿಕವಾಗಿ ಚಿತ್ರೀಕರಿಸುವ ಅವಕಾಶವಿತ್ತು, ಆದರೂ ಯಾವ ಕಾರಣಕ್ಕೆ ಗ್ರಾಫಿಕ್ ಎಐ ದೃಶ್ಯಾವಳಿ ಬಳಕೆ ಮಾಡಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ. ರಾಮ ಸೀತೆಯ ವನವಾಸದ ಘಟನೆಗಳನ್ನು ಚಿತ್ರೀಕರಿಸಲು ನೈಸರ್ಗಿಕ ಕಾಡನ್ನು ಬಳಕೆ ಮಾಡಿಕೊಳ್ಳಬಹುದಿತ್ತು, ಆದರೆ ಅದಕ್ಕೆ ಗ್ರಾಫಿಕ್ ಬಳಸಿರುವುದು ಸೂಕ್ತವಲ್ಲ ಎಂದಿದ್ದಾರೆ. ರಾಮಾಯಣದಂತಹ ದೊಡ್ಡ ಬಜೆಟ್ ಸಿನಿಮಾದ ಟೀಸರ್ ನಿರಾಶಾದಾಯಕವಾಗಿದೆ. ವಿಎಫ್ಎಕ್ಸ್ ಬಳಕೆ ಮಾಡಿರುವುದು ಅಸಮಂಜಸವೆಲ್ಲ ಎನಿಸುತ್ತಿದೆ. ಅನೇಕ ಕಡೆ ಸಾಮಾನ್ಯ ಎಐ ಬಳಸಿ ಕೆಲಸ ಮಾಡಿರುವಂತೆ ಕಂಡುಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನೋರ್ವ ಬಳಕೆದಾರರು, ಇಂದು ಹನುಮಾನ್ ಜಯಂತಿ, ರಾಮನ ಜೊತೆಗೆ ನಾವು ಹನುಮಂತನ ದರ್ಶನವೂ ಸಿಗಬೇಕಿತ್ತು, ಆದರೆ ನಿರಾಸೆಯಾಯಿತು ಎಂದಿದ್ದಾರೆ.